ಈಗ ಕೀ ಆನ್ ಮಾಡಿದೀವಲ್ಲ, ಈಗ ಏನೇನು ಇವೆರಡು ಬಿಟ್ಟರೆ ಬೇರೆ ಏನೂ ಬಂದಿಲ್ಲ. ಮತ್ತೆ ಇನ್ನೊಂದ್ಸರಿ ಆಫ್ ಮಾಡಿ ಇನ್ನೊಂದ್ಸರಿ ಆನ್ ಮಾಡಬೇಕು. ಯಾಕಪ್ಪ ಈ ರೀತಿ ಮಾಡಬೇಕು ಅಂದರೆ, ಕೆಲವೊಂದು ಸೆನ್ಸರ್ಗಳೆಲ್ಲ ಕೂಡ ಅವು ವರ್ಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬ್ಯಾಟ್ರಿಯಿಂದ ಕಲೆಕ್ಷನ್ ಹೋಗಿ ಅಲ್ಲಿ ಅದು ಆ್ಯಕ್ಟಿವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಅನ್ನೋದು ಹಿಡಿಸುತ್ತೆ. ಅದಾದಮೇಲೆ ಗಾಡಿ ನ್ಯೂಟ್ರಲ್ ಐತೋ ಇಲ್ಲ ಅಂತ ನೋಡಿಕೊಂಡು ಸೆಲ್ಫ್ ಹೊಡಿಬೇಕು. ಈ ಥರ ಸ್ಟಾರ್ಟ್ ಮಾಡಿದ್ಮೇಲೆ ಗಾಡಿ ಒಂದೇ ಸರಿ ಮೂವ್ ಮಾಡಬಾರ್ದು, ಒಂದೇ ಸರಿ ಗಾಡಿ ಅನ್ನೋದು ತೆಗಿಬಾರ್ದು. ಸ್ವಲ್ಪ ಹೊತ್ತು ಅದು ಒಂದು 10 ನಿಮಿಷನಾದರೂ ಇಂಜಿನಲ್ಲಿ ಆಯಿಲ್ ಎಲ್ಲ ಕೂಡ ಎಲ್ಲ ಕಡೆನೂ ಪಿಸ್ಟಿನ ಎಲ್ಲ ಕಡೆನೂ ಅದು ಇದಾಗಬೇಕು. ಎಲ್ಲ ತಿರುಗ್ತಾ ಇರುತ್ತಲ್ಲ, ಇಂಜಿನ್ ಎಲ್ಲ ಬೇರಿಂಗ್ ಒಳಗಡೆ ಇರ್ತಾವಲ್ಲ, ಅವೆಲ್ಲ ತಿರುಗ್ತಾ ಇರ್ತಾವಲ್ಲ, ಎಲ್ಲ ಕಡೆನೂ ಸರ್ಕ್ಯುಲೇಷನ್ ಅನ್ನೋದು ಆಗಬೇಕು. ಮತ್ತು ಗೇರ್ ಬಾಕ್ಸು ಅಷ್ಟೇ, ಗೇರ್ ಬಾಕ್ಸ್ ಆಯಿಲ್ ಎಲ್ಲ ಕೂಡ ಇದು ಸ್ಮೂತಾಗಿ ವರ್ಕ್ ಆಗೋದಕ್ಕೆಲ್ಲ ರೆಡಿ ಆಗ್ತಾ ಇರುತ್ತೆ. ಆವಾಗ ನಾವು ಒಂದು 10-15 ನಿಮಿಷದ ತನಕ ಹಿಂಗೆ ಬಿಟ್ಟರೆ ಇಂಜಿನ್ನು ತುಂಬ ದಿನ ಬಾಳಿಕೆ ಬರೋದಕ್ಕೆ ಚಾನ್ಸ್ ಇರುತ್ತೆ. ಯಾವುದೇ ರೀತಿ ಇಂಜಿನಲ್ಲಿ ಗಿಜಿ 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 ಅನ್ನೋ ಸೌಂಡ್ ಬರ್ತಾರಲ್ಲ, ಅವೇನು ಬರಲ್ಲ. ಈ ರೀತಿ ತುಂಬ ಕ್ಲೀನಾಗಿ ನಾನು ಹೇಳೋದನ್ನು ಫಾಲೋ ಮಾಡಿದ್ರೆ ಇನ್ನೂ ತುಂಬ ದಿನ ಬಾಳಿಕೆ ಬರೋ ಚಾನ್ಸ್ ಇರುತ್ತೆ. ಮತ್ತು ಒಂದೇ ಸರಿ ಸ್ಟಾರ್ಟ್ ಮಾಡಿದ ತಕ್ಷಣ ಮೂವ್ ಮಾಡೋದು, ಹಿಂದೆ ತೆಗೆಯೋದು, ಆ ರೀತಿ ಮಾಡಬಾರ್ದು. ಮತ್ತು ಗಾಡಿಯಲ್ಲಿ ಏನೇನೋ ಆನ್ ಮಾಡೋದು ಅವೇನು ಮಾಡಬಾರ್ದು. 10 ನಿಮಿಷ ಏನೂ ಆನ್ ಮಾಡಬಾರ್ದು. ಗ್ಲಾಸ್ಗಳೇನಾದರೂ ಏರ್ಸಿದ್ರೆ ಇಳಿಸ್ಬಿಡ್ರಿ. ಆ ಒಳಗಡೆ ಇರೋ ಗಾಳಿ ಎಲ್ಲ ಈಚೆ ಹೋಗಿ, ಈಚೆ ಇರೋ ಗಾಳಿ ಎಲ್ಲ ಒಳಗೆ ಬರುತ್ತೆ. ಅವಾಗ ಏನಾಗುತ್ತೆ, ಫ್ರೆಶ್ನೆಸ್ ಆಗುತ್ತೆ. ಆನ್ ಮಾಡಿದ್ದು ಅದು ಇದು ಏರ್ ಬ್ಲೋ ಆನ್ ಮಾಡೋದು, AC ಆನ್ ಮಾಡೋದು, ಈ ರೀತಿ ಏನೇನು ಮಾಡಬಾರ್ದು. ಹಾಡು ಹಾಕೋದು, ಲೈಟ್ ಹಾಕೋದು, ಇವೇನೇನು ಮಾಡಲೇಬಾರ್ದು. ಯಾಕಂದರೆ ಗಾಡಿ ನಾವು ಎಷ್ಟು ಕ್ಲೀನಾಗಿ ನೋಡ್ಕೊತೀವೋ ಅಷ್ಟು ನಮಗೆ ತೊಂದರೆ ಕೊಡಲ್ಲ. ನೀವೆಷ್ಟು ನೆಗ್ಲೆಕ್ಟ್ ಮಾಡ್ತೀರೋ ಅಷ್ಟು ತೊಂದರೆ ನಿಮಗೆ ಕೊಡುತ್ತೆ. ನಾನು ಹ್ಯಾಂಡ್ ಬ್ರೇಕ್ ನಿಧಾನಕ್ಕೆ ತೆಗೆದು ಫಸ್ಟ್ ಗೇರ್ ಹಾಕಿ, ಫಸ್ಟ್ ಗೇರ್ ಇದು ಎಕ್ಸ್ಟ್ರಾ ಗೇರ್ ಬಿಟ್ಟು ಫಸ್ಟ್ ಗೇರ್ ಹಾಕಿ ಸ್ವಲ್ಪ ಮೂವ್ ಮಾಡಬೇಕು ಮುಂದಕ್ಕೆ.